ನಮಸ್ಕಾರ, ಗುಡ್ ಮಾರ್ನಿಂಗ್. ಇದು ನ್ಯೂಸ್ ಅಟ್ 10. ನಾನು ಹರೀಶ್ ನಾಗರಾಜು. ಸಿಡಿ ಹಿಂದೆ ರೂಮ್ ಕಹಾನಿ ಇದೆ. 72 CCTV, ಲವರ್ಸ್ ರೂಟ್ ಮ್ಯಾಪ್, 2 ದಿನ 1 ರಾತ್ರಿ ಸಮುದ್ರ ಕಿನಾರೆಯ ಆ ಬಿಗ್ ಸೀಕ್ರೆಟ್ ಆದ್ರೂ ಏನು? ಈ ಹೊತ್ತಿನ ಸ್ಪೆಷಲ್ ನ್ಯೂಸ್ 18ನ ಮೆಗಾ ಎಕ್ಸ್ಕ್ಲೂಸಿವ್ ಸಿಡಿ ಬೇಟೆ ಡೇ 5. ರಮೇಶ್ ಜಾರಕಿಹೊಳಿ ಸಿಡಿ ಕೇಸ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ದಿನೇಶ್ ಕಲ್ಲಹಳ್ಳಿ ದೂರಿಗೂ ಮೊದಲೇ ಸಿಡಿ ಟೀಮ್ ಎಸ್ಕೇಪ್ ಆಗಿತ್ತಂತೆ. ಈ ಕ್ಷಣ ಬರ್ತಾ ಇದೆ ಬ್ರೇಕಿಂಗ್ ನ್ಯೂಸ್. SIT ಅಂಗಳಕ್ಕೆ ಈ ಪ್ರಕರಣ ಬಂದ ನಂತರದಲ್ಲಿ ಆಗುತ್ತಿರುವ ಹಲವಾರು ಬೆಳವಣಿಗೆ ಪ್ರತಿ ದಿನದಿಂದ ದಿನಕ್ಕೆ. ಇವತ್ತು 5ನೇ ದಿನ SIT ಅವರೀಗ ಎಲ್ಲ ಕಡೆ ಜಾಲಾಡ್ತಿದ್ದಾರೆ. ಆಗ ಗೊತ್ತಾಗಿದ್ದು ಟ್ವಿಸ್ಟ್ ಏನಪ್ಪಾ ಅಂದ್ರೆ, ದಿನೇಶ್ ಕಲ್ಲಹಳ್ಳಿ ಕಂಪ್ಲೇಂಟ್ ಕೊಟ್ಟಾಗಲೇ ಜಗತ್ತಿಗೆ ಗೊತ್ತಾಗಿದ್ದು ಅನ್ಕೊಂಡ್ರೆ ಅಲ್ಲ. ಇದಕ್ಕೆ ಮುಂಚೆನೆ ಆ ಸಿಡಿ ಟೀಮ್ ಎಸ್ಕೇಪ್ ಆಗಿದ್ರು. ಗೋವಾದಲ್ಲಿ ತಲೆಮರೆಸ್ಕೊಳ್ಳೋಕೆ ಪ್ಲಾನ್ ಕೂಡ ನಡೆದಿತ್ತು. ಪ್ರಿಯಕರನ ಜೊತೆ ಗೋವಾಗೆ ಎಸ್ಕೇಪ್ ಆಗಿದ್ಲು ಆ ಹೆಣ್ಮಗಳು. ಪ್ರಿಯಕರನ ಜೊತೆ ಗೋವಾದಲ್ಲಿ 2 ದಿನ ಕೂಡ ಹಾಲ್ಟ್ ಆಗಿದ್ಲು ಆ ಯುವತಿ ಮತ್ತು ಪ್ರಿಯಕರನ ಬಗ್ಗೆ ಬಾಯ್ ಬಿಟ್ಟಿದ್ದಾಳೆ ಆಕೆಯ ಸ್ನೇಹಿತೆ ಗೋವಾ ಮಹಿಳೆ. ಸಿಡಿ ಟೀಮ್ ಬಗ್ಗೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ SIT ಅವರು. ಗೋವಾದಿಂದ ವಾಪಸ್ ಬಂದ ಜೋಡಿ ಮೇಲೂ ಕೂಡ ಕಣ್ಣಿಟ್ಟಿದ್ದಾರೆ. ಹಾಗಾಗಿ CCTV ದೃಶ್ಯಾವಳಿಗಳನ್ನು ಆಧರಿಸಿ ಪ್ರಿಯಕರನಿಗಿದೀಗ ಸರ್ಚಿಂಗ್ ಕೂಡ ನಡೀತಾ ಇದೆ. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಗಂಗಾಧರ್ ವಾಗಟ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಗುಡ್ ಮಾರ್ನಿಂಗ್ ಗಂಗಾಧರ್. ಗುಡ್ ಮಾರ್ನಿಂಗ್. ಯಾರನ್ನ ಅರೆಸ್ಟ್ ಮಾಡಿದ್ರು, ಏನೇನು ವಿಷಯ ಸಿಗ್ತಾ ಇದೆ ಹೆಣ್ಮಗಳಿಂದ, ಮಹತ್ತರವಾಗಿ ನೆಕ್ಸ್ಟ್ ಏನ್ ಮಾಡ್ತಿದ್ದಾರೆ, ಏನೇನಿದೆ ಮಾಹಿತಿ? ಹರೀಶ್, ಸದ್ಯಕ್ಕೆ ಈ ಪ್ರಕರಣದಲ್ಲಿ ಯಾರನ್ನು ಕೂಡ ಬಂಧನ ಮಾಡಿಲ್ಲ. ಸದ್ಯ ವಿಚಾರಣೆ ಅಷ್ಟೇ ಒಂದು ವ್ಯಕ್ತಿಗಳನ್ನ ಮಾಡ್ತಾ ಇರುವಂತದ್ದು. 3 ಮಂದಿ ಒಂದು ಯುವಕರನ್ನ ಸದ್ಯ SIT ಅಧಿಕಾರಿಗಳು ವಿಚಾರಣೆ ಮಾಡ್ತಾರೆ. ಅದರಲ್ಲಿ ಬಹಳ ಗಂಭೀರವಾಗಿ ಪರಿಗಣಿಸಿರುವಂತದ್ದು. SIT ಒಂದು ಅಧಿಕಾರಿಗಳ ಒಂದು ತನಿಖೆ ವೇಳೆ ಅವರ ತಾಂತ್ರಿಕ ಅವರ ಇದರಿಂದ ಆ ವಿಚಾರಣೆ ಸಂದರ್ಭದಲ್ಲಿ ಅದನ್ನೆಲ್ಲ ಕಾಲ್ ರೆಕಾರ್ಡ್ಸ್ ಆಗಿರ್ಬೋದು, ಮತ್ತೆ ಕಾಲ್ ಟ್ರ್ಯಾಕ್ ಮಾಡಿದಂತ ಸಂದರ್ಭದಲ್ಲಿ ಕೆಲವೊಂದು CCTV ಫುಟೇಜ್ ಪರಿಶೀಲನೆ ಮಾಡಿದಂತ ಸಂದರ್ಭದಲ್ಲಿ ಒಂದಷ್ಟು ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. ಈ ಸಂದರ್ಭದಲ್ಲಿ ಈ ಸಿಡಿಯಲ್ಲಿ ಇರುವಂತಹ ಯುವತಿ ಮತ್ತೆ ಆಕೆಯ ಪ್ರಿಯಕರ ಇಬ್ರು ಕೂಡ 2ನೇ ತಾರೀಕು ಸಂಜೆ ಒಂದು ಸಿಡಿ ರಿಲೀಸ್ ಆಗುತ್ತೆ. ಆದ್ರೆ 2ನೇ ತಾರೀಕು ಆ ಸಿಡಿ ರಿಲೀಸ್ ಆಗ ಮುನ್ನವೇ ಅಂದ್ರೆ 2ನೇ ತಾರೀಕು ಬೆಳಗ್ಗೆ ಇಲ್ಲಿಂದ ಅವರು ಗೋವಾಗೆ ಹೋಗ್ತಾರೆ. ಗೋವಾದಲ್ಲಿ ಹೋಗಿ 2 ದಿನಗಳ ಕಾಲ ಅಂದ್ರೆ 2 ದಿನಗಳ ಕಾಲ ಗೋವಾದಲ್ಲಿ ಉಳ್ಕೊಳ್ಳುವಂಥದ್ದು. ಆದ್ರೆ ಆ ಇಬ್ಬರಿಗೂ ಕೂಡ ವಾಸ್ತವ್ಯ ಹೊಂದಿದಂಥದ್ದು ಗೋವಾದ ಮಹಿಳೆ. ಆಕೆಯನ್ನ ಕೂಡ ವಿಚಾರಣೆಗೆ SIT ಪೊಲೀಸರು ವಿಚಾರಣೆಗೆ ಕರೆದಿದ್ರು. ಆದ್ರೆ ಈ ಸಂದರ್ಭದಲ್ಲಿ ಆ ವಿಚಾರಣೆ ಸಂದರ್ಭದಲ್ಲಿ ನನಗೂ ಮತ್ತೆ ಆಕೆ ಇಬ್ಬರಿಗೂ ಕೂಡ ಯಾವುದೇ ರೀತಿ ಸಂಪರ್ಕ ಇಲ್ಲ, ಸ್ನೇಹಿತ ಕೂಡ ಅಲ್ಲ. ಆದ್ರೆ ಬೆಂಗಳೂರಿನ ವ್ಯಕ್ತಿಯವರವರು ಇಬ್ರು, ನಮ್ಮ ಗೆಳೆಯ ಒಬ್ರು ಪರಿಚಯಸ್ಥರೊಬ್ಬರು ಫೋನ್ ಮಾಡಿ ಅವರಿಬ್ರಿಗೂ ಕೂಡ ಆ ಒಂದು ರೂಮ್ ಅನ್ನ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ರು. ಹೀಗಾಗಿ ಅವರಿಬ್ರಿಗೂ ಕೂಡ ವ್ಯವಸ್ಥೆಯನ್ನ ಮಾಡಿದೆ. ಅನಂತರ 4ನೇ ತಾರೀಕು ರಾತ್ರಿ ಅಲ್ಲಿಂದ ಅವರಿಬ್ರು ಕೂಡ ಡಿಸ್ಪ್ಯಾಚ್ ಆದ್ರು. ನನಗೆ ಯಾರು ಪರಿಚಯಸ್ಥರ ಫೋನ್ ಮಾಡಿದ್ರು, ಅವ್ರಿಗೆ ವಾಸ್ತವ್ಯನ ಕೊಡು ಅಂತ ಏನ್ ಹೇಳಿದ್ರು. ಅವ್ರ ಬಗ್ಗೆ ನಾನು ಎಲ್ಲ ಡೀಟೇಲ್ಸ್ ಅನ್ನ ಕೊಡ್ತೀನಿ, ಬಟ್ ನನಗೆ ಇದಕ್ಕೆ ಯಾವ ರೀತಿ ಸಂಬಂಧ ಇಲ್ಲ, ಮತ್ತೆ ನನ್ಗೆ ವಿಚಾರದ ಬಗ್ಗೆ ಸಿಡಿ ಬಗ್ಗೆ ನನಗೆ ಯಾವುದೇ ರೀತಿ ವಿಚಾರ ಗೊತ್ತಿಲ್ಲ ಅನ್ನೋದ್ರ ಬಗ್ಗೆ SIT ಅಧಿಕಾರಿಗಳ ಮುಂದೆ ಹರೀಶ್. ಈಗ ಬಹಳ ಅಂದ್ರೆ ಇವರ ಇಬ್ಬರು ವ್ಯಕ್ತಿಗಳು ಕೂಡ ಕಳೆದ ಈ ಒಂದು ಪ್ರಕರಣ SITಗೆ ವರ್ಗಾವಣೆ ಆಗ್ತಾ ಇದ್ದಂತೆ ಒಬ್ಬರು ಕೂಡ ತಲೆಮರೆಸಿಕೊಂಡಿದ್ದಾರೆ. ಈಗ ಒಂದು ಆಯಾಮದಲ್ಲಿ ಪೊಲೀಸರು ಸರ್ಚ್ ಮಾಡ್ತಾ ಇದ್ದಾರೆ ಅಂದ್ರೆ ಇಬ್ಬರು ವ್ಯಕ್ತಿಗಳು ಮತ್ತೆ ಇವತ್ತು ಇಬ್ಬರು ಕೂಡ ಬೇರೆ ಬೇರೆ ಕಡೆ ಆ ಫೋನ್ ಸ್ವಿಚ್ ಆಫ್ ಮಾಡಿ ಬೇರೆ ಬೇರೆ ತಮಿಳುನಾಡು, ಗೋವಾ ಮತ್ತೆ ಆಂಧ್ರ ಪ್ರದೇಶ ಈ 3 ಭಾಗಗಳಲ್ಲಿ ಓಡಾಡ್ತಾ ಇದ್ದಾರೆ ಅಂತ. ಈ 3 ಜನ ಲೊಕೇಶನ್ ಒಂದು ಕಡೆ ಬರುತ್ತೆ, ಅನಂತರ ಡಿಸ್ಪ್ಯಾಚ್ ಆಗುತ್ತೆ ಅನ್ನೋದ್ರ ಬಗ್ಗೆ ಟೆಕ್ನಿಕಲ್ ಎವಿಡೆನ್ಸ್ ಅವ್ರಿಗೆ ಗ್ಯಾರಂಟಿ ಸರ್ಚ್ ಮಾಡಿ ಹುಡುಕ್ತಾರೆ. ಥ್ಯಾಂಕ್ ಯು ಸೋ ಮಚ್ ಗಂಗಾಧರ್ ವಾಗಟ ಮಾಹಿತಿ ಅಪ್ಡೇಟ್ ಮಾಡಿದ್ದಕ್ಕೆ. ಈ ಸಿಡಿ ಬಿಡುಗಡೆ ಮಾಡಿದಂತಹ ಆರೋಪಿಗಳ ಪತ್ತೆಗೆ ಇದೀಗ ಸರ್ಕಸ್ ನಡೀತಾ ಇದೆ. ಶಂಕಿತ ಆರೋಪಿ ಪತ್ತೆಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ SITನವರು. ಇವತ್ತು ವಿಚಾರಣೆಗೆ ಹಾಜರಾಗಬೇಕು ಅಂತ ಸೂಚನೆ ಕೊಟ್ಟಿದ್ದಾರೆ SIT. ಬ್ರೇಕಿಂಗ್ ನ್ಯೂಸ್. ಮಾರ್ಚ್ 13ನೇ ತಾರೀಕು ರೇಡ್ ಮಾಡಿದ್ರು SIT ಅವರ ಟೀಮ್ನವರು. ಮನೆಯಲ್ಲಿ ಸರ್ಚ್ ಮಾಡಿ ಆರೋಪಿಗೋಸ್ಕರ ಹುಡುಕಾಟ ನಡೆಸಿದ್ರು. ಮನೆಯಲ್ಲಿ ಆರೋಪಿ ಸಿಗದಿದ್ದಾಗ ಪತ್ನಿಯ ವಿಚಾರಣೆಗೂ ಕೂಡ ನಿರ್ಧಾರ ಮಾಡಿದ್ರು. ಅದಾದ್ಮೇಲೆ ಟೈಮ್ಸ್ ಕ್ರಿಯೇಷನ್ಸ್ ನಲ್ಲಿ ಸಿಡಿ ಎಡಿಟ್ ಆಗಿರೋ ಅನುಮಾನ ಕೂಡ ವ್ಯಕ್ತ ಆಗಿದೆ. ಟೈಮ್ಸ್ ಕ್ರಿಯೇಷನ್ ಮಾಲೀಕ ಕೆಲ ಸಿಬ್ಬಂದಿಗೆ ನೋಟಿಸ್ ಕೂಡ ಕೊಟ್ಟಿದ್ದಾರೆ. ನಿನ್ನೆ ರೈಲ್ವೆ ಪ್ಯಾರಲಲ್ ರಸ್ತೆಯ ಕಚೇರಿ ಮೇಲೂ ಕೂಡ ದಾಳಿ ನಡೆದಿತ್ತು. ಇವತ್ತು SIT ಇಂದ ಮೊದಲ ಬಂಧನ ಸಾಧ್ಯತೆ, ಗೊತ್ತಿಲ್ಲ ಯಾರಾಗ್ತಾರೆ ಅಂತ.
ಕಳೆದ 5 ದಿನಗಳಿಂದ 10ಕ್ಕೂ ಹೆಚ್ಚು ಜನರ ವಿಚಾರಣೆ ನಡೀತಾ ಇದೆ. ಪ್ರಕರಣದ ಕಿಂಗ್ ಪಿನ್ಗಳು ಸಿಡಿ ಲೇಡಿ ಇನ್ನೂ ಕೂಡ ನಾಪತ್ತೆ ಆಗಿದ್ದಾರೆ. ಲೆಟ್ಸ್ ಸಿ, SIT ಅವರು ತುಂಬಾ ಜನರ ಎನ್ಕ್ವೈರಿಗೆ ಒಳಪಡಿಸಿದ್ದಾರೆ, ತುಂಬಾ ಜನರ ವಿಚಾರಣೆ ಮಾಡ್ತಿದ್ದಾರೆ, ಮಾಹಿತಿ ಸಂಗ್ರಹ ಮಾಡಿದ್ದಾರೆ, ದೃಶ್ಯ ಮಾಹಿತಿಗಳು, ದಾಖಲೆಗಳು ಎಲ್ಲವನ್ನು ಸಂಗ್ರಹ ಮಾಡಿದ್ದಾರೆ. ಎಲ್ಲಿ ಯಾರನ್ನ ಯಾವ ಕ್ಷಣ ಬೇಕಾದ್ರೂ ಅರೆಸ್ಟ್ ಮಾಡೋ ಸಾಧ್ಯತೆ ಇದೆ. ಸೊ ಹಾಗಾಗಿ ಇವತ್ತಿನ ದಿನದಂತ್ಯಕ್ಕೆ ಒಂದು ಮಹತ್ತರ ಬೆಳವಣಿಗೆ ಗ್ಯಾರಂಟಿ ಆಗುತ್ತೆ. SIT ತೆಕ್ಕೆಗೆ ದಿನೇಶ್ ಕಲ್ಲಹಳ್ಳಿ ಕೇಸ್. ದಿನೇಶ್ ಕಲ್ಲಹಳ್ಳಿ ಕೊಟ್ಟಂತಹ ದೂರು ಕೂಡ SITಗೆ ವರ್ಗಾವಣೆ ಆಗಿದೆ. ದೂರು ವಾಪಸ್ಗೆ ಮನವಿ ಮಾಡಿದ್ರು, ಕೇಸ್ ಕ್ಲೋಸ್ ಆಗಿಲ್ಲ. ಬ್ರೇಕಿಂಗ್ ನ್ಯೂಸ್. ಅವತ್ ಸಂಜೆ ದಿನೇಶ್ ಕಲ್ಲಹಳ್ಳಿ ಸಿಡಿ ಹಿಡ್ಕೊಂಡು ಕಂಪ್ಲೇಂಟ್ ಕಾಪಿ ತಗೊಂಡು ಪೊಲೀಸ್ ಸ್ಟೇಷನ್ಗೆ ಹೋದ್ರು, ಕಂಪ್ಲೇಂಟ್ ಕೊಟ್ಟರು. ಅಲ್ಲಿಂದ ಒಂದಷ್ಟು ಬೆಳವಣಿಗೆ ಆಯಿತು. ಅದಾದ್ಮೇಲೆ ನನ್ನ ಕಂಪ್ಲೇಂಟ್ ವಾಪಸ್ ತಗೋತೀನಿ ಅಂತ ಅವರೇ ಬಂದು ಲೆಟರ್ ಕೊಟ್ಟು ಖುದ್ದು ಅವರೇ ಮಾಧ್ಯಮಕ್ಕೂ ಮಾತಾಡಿದ್ರು. ಆದರೆ ಕೇಸ್ ಫೈಲ್ ಕ್ಲೋಸ್ ಆಗಿಲ್ಲ. ದೂರು ವಾಪಸ್ ಮನವಿ ಮಾಡಿದ್ದಾರೆ, ಕೇಸ್ ಕ್ಲೋಸ್ ಆಗಿಲ್ಲ. SITಗೆ ಇದು ವರ್ಗಾವಣೆ ಆಗಿದೆ. ಕೇಸ್ ಫೈಲ್ SITಗೆ ಹಸ್ತಾಂತರಿಸಿದ್ದಾರೆ ಕಬ್ಬನ್ ಪಾರ್ಕ್ ಪೊಲೀಸರು. ಕಮಿಷನರ್ ಕಮಲ್ ಪಂತ್ ಸೂಚನೆ ಮೇರೆಗೆ ಕೇಸ್ ವರ್ಗಾವಣೆ ಆಗಿದೆ. ದಿನೇಶ್ ಕಲ್ಲಹಳ್ಳಿ ದೂರಿನ ಸಂಬಂಧ SITಯಿಂದ ಕೂಡ ಈಗ ತನಿಖೆ ನಡೀತಾ ಇದೆ. ನಾನು ಆಗಲೇ ಅದಕ್ಕೆ ಹೇಳಿದ್ದು, ಇವತ್ತು ಸಂಜೆ ಒಳಗೆ ಒಂದು ಇತ್ಯರ್ಥ ಆಗುತ್ತೆ. ಸೊ ಹಾಗಾಗಿ ಯಾರು ಫಸ್ಟ್ ಅರೆಸ್ಟ್ ಮತ್ತು ಏನಾಗುತ್ತೆ, ಅಲ್ಲಿಂದ ಮಹತ್ವದ ಮಾಹಿತಿಗಳು ಎಲ್ಲ ಹೊರಗೆ ಬರುತ್ತೆ. ಅಲ್ಟಿಮೇಟ್ಲಿ ಎಡಭಾಗದಲ್ಲಿ ನೋಡ್ತಾ ಇದ್ದೀರಲ್ಲ, ರಮೇಶ್ ಜಾರಕಿಹೊಳಿ ಅವರು ಮೊನ್ನೆ ಪ್ರೆಸ್ ಮೀಟ್ ಮಾಡಿದಾಗ ಹೇಳಿದಂಥ ಕೊನೆಯ ಸಾಲುಗಳು, ಅದನ್ನು ಮತ್ತೆ ನೆನಪು ಮಾಡ್ಕೊಳ್ಳಿ, ಮಹಾನಾಯಕ. ಹಾಗಾದರೆ ಆ ಮಹಾನಾಯಕ ಯಾರು ಅನ್ನೋದು ಇಡೀ ಮಾಜಿ ಮುಖ್ಯಮಂತ್ರಿಗಳಾದಿಯಾಗಿ ಎಲ್ಲ ಜನರಿಗೂ ಕುತೂಹಲ ಇದೆ. ಆ ಮಹಾನಾಯಕ ಸಿಕ್ಕಿ ಬೀಳ್ತಾರ? ಅದ್ರ ಹಿಂದೆ ಇರುವಂಥ ಮಹಾ ಸ್ಟ್ರಾಟಜಿ ಯಾರ್ದಿತ್ತು? ಆ ಮಹಾನಾಯಕ ಯಾರು? ಹಾಗಾಗಿ SITನವರು ಇದೀಗ ಎಲ್ಲ ಹಂತದಲ್ಲೂ ಕೂಡ ಎನ್ಕ್ವೈರಿ ಮಾಡಿದ್ದಾರೆ, ಎಲ್ಲ ಕಡೆ ವಿಸಿಟ್ ಮಾಡಿದ್ದಾರೆ. ಕರ್ನಾಟಕವನ್ನು ಹೊರತುಪಡಿಸಿ ಬೇರೆ ಬೇರೆ ರಾಜ್ಯಕ್ಕೂ ಹೋಗಿ ಬಂದಿದ್ದಾರೆ. ಫೈನಲಿ ಇದೀಗ ಒಂದಷ್ಟು ಮಾಹಿತಿ ದೊಡ್ಡ ಮಟ್ಟದಲ್ಲಿ ಸಿಕ್ಕದಂಗೆ ಕಾಣಿಸ್ತಾ ಇದೆ. ಈಗಾಗಲೇ ಎಲ್ಲರನ್ನೂ ವಿಚಾರಣೆಗೆ ಒಳಪಡಿಸಿದ್ದಾರೆ. ಇನ್ನೇನಿದ್ರು ಕೂಡ ನೆಕ್ಸ್ಟ್ ಆಕ್ಷನ್ ಪ್ಲಾನ್ ಏನು ಅನ್ನೋದು ಮಾತ್ರ ಕಾದು ನೋಡಬೇಕು. ಮತ್ತಷ್ಟು ಮಾಹಿತಿ ನನ್ನ ಸಹೋದ್ಯೋಗಿ ಕ್ರೈಮ್ ಬ್ಯೂರೋ ಇಂದ ಮಂಜುನಾಥ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ವೆರಿ ಗುಡ್ ಮಾರ್ನಿಂಗ್ ಮಂಜುನಾಥ್. SITನವ್ರ ತೆಕ್ಕೆಗೆ ಬಂದ ಮೇಲಂತೂ ಫುಲ್ ಆಕ್ಟಿವ್ ಆಯಿತು. ಒಂದಷ್ಟು ಜನ ಎನ್ಕ್ವೈರಿಗೆ ಒಳಪಡಿಸಿದ್ರು. ನೆನ್ನೆ ಟೆಕ್ನಿಕಲ್ ಸೆಲ್ಲಲ್ಲಿ ಹೆಣ್ಮಗಳು ಕೂಡ ಅರೆಸ್ಟ್ ಆದರು. ಆಕೆಯಿಂದ ಮಾಹಿತಿ ತಗೋತಿದ್ದಾರೆ. ಬೇರೆ ಬೇರೆ ರಾಜ್ಯಕ್ಕೆ ಹೋಗಿ ಬಂದಿದ್ದಾರೆ. ಇನ್ನೊಂದು ಕಡೆ ಒಂದು ರೀತಿ ದಿನೇಶ್ ಕಲ್ಲಹಳ್ಳಿ ಕೇಸ್ ಕೂಡ SITಗೆ ಬಂತು, ಅದನ್ನು ಎನ್ಕ್ವೈರಿ ಮಾಡ್ತಿದ್ದಾರೆ. ಮಗದೊಂದು ಕಡೆ ಮಹಾನಾಯಕ ಯಾರು ಅಂತ ಎಲ್ರಿಗೂ ತಿಳ್ಕೊಳ್ಬೇಕಾದಂಥ ಕುತೂಹಲ ಇದೆ. ಇನ್ನೊಂದು ಕಡೆ ಆಕೆ ಮತ್ತು ಆಕೆ ಲವರ್ ಇನ್ನೂ ಸಿಕ್ಕಿಲ್ಲ. ಸೊ 360 ಡಿಗ್ರಿ ಇಡೀ ಸರ್ಕಲ್ ರೌಂಡ್ ಹೊಡಿತಾ ಇದೆ. ಬಟ್ ಸ್ಟಿಲ್ ಜೊತೆಗೆ ಎಲ್ಲಿ ಎಡಿಟ್ ಆಗಿದ್ದು, ಮಗದೊಂದು ಖಾಸಗಿ ಸಂಸ್ಥೆ, ಅಲ್ಲೆಲ್ಲೋ ರೇಡ್ ಮಾಡಿದ್ದಾರೆ, ಅಲ್ಲೂ ಕೂಡ ನೋಟಿಸ್ ಕೊಟ್ಟು ಬಂದಿದ್ದಾರೆ, ಅಲ್ಲೂ ಎನ್ಕ್ವೈರಿ ನಡೀತಾ ಇದೆ. ಮಂಜು, ಒಂದು ರೀತಿ ಎಲ್ಲ ಆಯಾಮದಲ್ಲೂ ಕೂಡ ಈ ಪ್ರಕರಣ ಕುತೂಹಲ ಉಂಟು ಮಾಡ್ತಾ ಇದೆ. ಇದುವರೆಗೂ FIR ದಾಖಲಾಗಿಲ್ಲ. ಬಟ್ ಸ್ಟಿಲ್ ಇಡೀ ಪ್ರಕರಣ ರಾಜ್ಯದ ಜನತೆ ಇದನ್ನ ಎದುರು ನೋಡ್ತಾ ಇದ್ದಾರೆ. ಮಂಜು, ಟೆಲ್ ಮಿ, ಇವಾಗ ಈ ಕ್ಷಣ ಏನೇನು ಡೆವಲಪ್ಮೆಂಟ್ಸ್ ನಡೀತಾ ಇದೆ, ಯಾವ ಆಯಾಮದಲ್ಲಿ ನೋಡ್ಬೋದು ನಾವೀಗ? ಖಂಡಿತವಾಗಿಯೂ ಹರೀಶ್, ಈಗ SIT ಅಧಿಕಾರಿಗಳು ಎರಡು ರೀತಿಯಲ್ಲಿ ಈ ಒಂದು ಕೇಸ್ನ ಇನ್ವೆಸ್ಟಿಗೇಷನ್ ಅನ್ನ ಮಾಡ್ತಿದ್ದಾರೆ. ಒಂದು, ಈಗಾಗಲೇ ನಾಪತ್ತೆ ಆಗಿರುವಂತವರನ್ನ ಪತ್ತೆ ಮಾಡೋದಕ್ಕೆ ಅಂತಾನೆ ಸುಮಾರು 3 ತಂಡಗಳನ್ನ ರಚನೆ ಮಾಡ್ಕೊಂಡ್ಬಿಟ್ಟು ಅವರಿಗೋಸ್ಕರ ಹುಡುಕಾಟ ಮಾಡ್ತಿದೆ. ಅದರಲ್ಲೂ ಕೂಡ ಅಷ್ಟೇ ಪ್ರಮುಖವಾಗಿ ಈ ಒಂದು ಸಿಡಿಯನ್ನ ಬಿಡುಗಡೆ ಮಾಡಿರುವಂತ ಕಿಂಗ್ ಪಿನ್ ಮತ್ತು ಆತ ಒಬ್ಬ ಹ್ಯಾಕರ್ ಏನಿದ್ದಾನೆ, ಆತನಿಗೋಸ್ಕರ ತೀವ್ರವಾಗಿ ಹುಡುಕಾಟವನ್ನು ಮಾಡ್ತಿದೆ. ಯಾಕಂದ್ರೆ ಅವರು ಮೊಬೈಲ್ ಫೋನ್ ಬಳಸದೇ ಇರುವಂತ ಒಂದು ಕಾರಣಕ್ಕೋಸ್ಕರ ಅವರನ್ನ ರೀಚ್ ಆಗೋದಕ್ಕೆ ಒಂದು ಸ್ವಲ್ಪ ಪೊಲೀಸರಿಗೆ ಕಷ್ಟ ಆಗ್ತಿದೆ. ಒಂದೊಂದು ಸರಿ ಮೊಬೈಲ್ ಫೋನ್ ಅನ್ನ ಯೂಸ್ ಮಾಡ್ತಿದ್ದಂತ ಸಂದರ್ಭದಲ್ಲಿ ಟವರ್ ಲೊಕೇಶನ್ ಹೋಗಿದ್ರು ಕೂಡ ಅಷ್ಟೇ ಅಲ್ಲಿ ಅವರು ಪತ್ತೆ ಆಗ್ತಿಲ್ಲ. ಜೊತೆಗೆ ಇನ್ನೊಂದು ಪ್ರಮುಖವಾದಂತಹ ಒಂದು ಮಹಿಳಾ ತಂಡ ಏನಿದೆ, ಮಹಿಳಾ ತಂಡವೂ ಕೂಡ ಅಷ್ಟೇ ಆ ಒಂದು ಯುವತಿಗೋಸ್ಕರ ತೀವ್ರ ಹುಡುಕಾಟವನ್ನ ಮಾಡ್ತಿದ್ದಾರೆ. ಯಾಕಂದ್ರೆ ಯುವತಿಯು ಕೂಡ ಅಷ್ಟೇ ತಮಿಳುನಾಡಿನಲ್ಲಿ ಇರೋದ್ರ ಬಗ್ಗೆ ಒಂದು ಮಾಹಿತಿ ಇತ್ತು, ಜೊತೆಗೆ ಗೋವಾದಲ್ಲಿ ಇರೋದ್ರ ಬಗ್ಗೆ ಕೂಡ ಒಂದು ಮಾಹಿತಿ ಇತ್ತು. ಗೋವಾ ಮತ್ತು ತಮಿಳುನಾಡು ಎರಡೂ ಕಡೆಗಳಲ್ಲೂ ಕೂಡ ಹೋದಂತಹ ತಂಡ ಯಾವುದೇ ರೀತಿಯಾದಂತಹ ಒಂದು ಯುವತಿಯನ್ನ ರೀಚ್ ಆಗೋಕಾಗದೆ ಬರಿಗೈಲಿ ವಾಪಸ್ ಬಂದಿರುವಂತಹದ್ದು. ಇನ್ನು ಪ್ರಮುಖವಾಗಿ ಈಗಾಗಲೇ ಕೆಲವೊಂದಷ್ಟು ಜನ ಸಸ್ಪೆಕ್ಟ್ ಮತ್ತು ಒಂದಷ್ಟು ಗ್ರೂಪ್ ಮಾಡಿಕೊಂಡು ಏನು ಈ ಒಂದು ಸಿಡಿಯನ್ನ ಬಿಡುಗಡೆ ಮಾಡಲು ಯತ್ನ ಮಾಡಿದ್ರು, 5 ಜನರನ್ನ ಈಗಾಗಲೇ SIT ಅಧಿಕಾರಿಗಳು ಟೆಕ್ನಿಕಲ್ ಸೆಂಟರ್ಗೆ ಕರೆಸಿ ಎನ್ಕ್ವೈರಿಯನ್ನು ಕೂಡ ಮಾಡಿದ್ದಾರೆ. ಸತತವಾಗಿ 4 ಬಾರಿ ಅವರೆಲ್ಲರನ್ನು ಕೂಡ ಅಷ್ಟೇ ಕರೆಸಿ ಎನ್ಕ್ವೈರಿ ಮಾಡಿದರೆ ಅವರಿಂದ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಂಡಿದ್ದಾರೆ. ಈಗ
ಇನ್ನು 2-3 ದಿನಗಳಿಂದಲೂ ಕೂಡ ಅಷ್ಟೇ ಬ್ಯಾಂಕ್ ನ ಒಂದು ರಜೆ ಇದ್ದಂತ ಕಾರಣಕ್ಕೋಸ್ಕರ ಅವರ ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಪರಿಶೀಲನೆ ಮಾಡೋದಕ್ಕಾಗಿರಲಿಲ್ಲ. ಇವತ್ತು ಆ ಒಂದು ಬ್ಯಾಂಕ್ ಸ್ಟೇಟ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ಪರಿಶೀಲನೆ ಮಾಡಲು ಅಧಿಕಾರಿಗಳು ಕೂಡ ಮುಂದಾಗಿದ್ದಾರೆ. ಯಾಕಂದ್ರೆ ಈಗಾಗಲೇ ಪ್ರೈಮರಿ ಇನ್ವೆಸ್ಟಿಗೇಷನ್ ಟೈಮ್ ನಲ್ಲಿ ಇವರೆಲ್ಲರ ಅಕೌಂಟ್ಗೂ ಕೂಡ ಅಷ್ಟೇ ಲಕ್ಷಾಂತರ ರೂಪಾಯಿ ಹಣ ಸಂದಾಯ ಆಗಿರೋದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಇತ್ತು. ಆ ನಿಟ್ಟಿನಲ್ಲಿ ಅವ್ರ ಅಕೌಂಟ್ ಅನ್ನ ಕೂಡ ಅಷ್ಟೇ ಅಕೌಂಟ್ ನ ಡೀಟೇಲ್ಸ್ ಬಗ್ಗೆ ಬ್ಯಾಂಕ್ ನ ಅಧಿಕಾರಿಗಳು ಕೂಡ ಅಷ್ಟೇ ಮನವಿ ಮಾಡ್ಕೊಂಡಿದ್ದು, ಬಹುತೇಕ ಅದರ ಒಂದು ರಿಪೋರ್ಟ್ ಕೂಡ ಅಷ್ಟೇ ಇವತ್ತು ಬರಲಿದೆ. ಒಂದು ವೇಳೆ ಏನಾದ್ರು ಅವ್ರ ಅಕೌಂಟ್ಗೆ ಏನಾದ್ರು ಲಕ್ಷಾಂತರ ರೂಪಾಯಿ ವರ್ಗಾವಣೆ ಆಗಿರೋದ್ರ ಬಗ್ಗೆ, ಟ್ರಾನ್ಸ್ಫರ್ ಆಗಿರೋದ್ರ ಬಗ್ಗೆ ಒಂದು ಮಾಹಿತಿ ಸಿಕ್ಕಂತ ವೇಳೆಯಲ್ಲಿ ಖಂಡಿತವಾಗಿ ಅದು ಕೂಡ ಒಂದು ರೀತಿಯಂತ ಮೇನ್ ಎವಿಡೆನ್ಸ್ ಕೂಡ ಆಗುತ್ತೆ ಅಂತಾನೆ ಹೇಳ್ಬೋದು. ಜೊತೆಗೆ ನಿನ್ನೆ ನಡೆದಂತಹ ಒಂದು ರೈಡ್ ಏನಿತ್ತು, ಆ ಒಂದು ರೈಡ್ ನಲ್ಲಿಯೂ ಕೂಡ ಅಷ್ಟೇ ಆರ್ಟ್ ಕ್ರಿಯೇಷನ್ಸ್ ಏನಿದೆ, ಆ ಒಂದು ಆರ್ಟ್ ಕ್ರಿಯೇಷನ್ಸ್ ನಲ್ಲಿ ಎಡಿಟ್ ಮಾಡಿರುವಂತಹದ್ದು. ಯಾಕಂದ್ರೆ ಜಾರಕಿಹೊಳಿ ಅವರ ವಿಡಿಯೋ ಏನಿತ್ತು, ಆ ಒಂದು ವಿಡಿಯೋವನ್ನ ಕಂಪ್ಲೀಟ್ ಆಗಿ ಎಡಿಟ್ ಮಾಡಿಕೊಂಡು ಅಲ್ಲಿ ಕೂಡ ಅಷ್ಟೇ ಟೆಕ್ಸ್ಟ್ ಮಾಡಿದ್ದಾರೆ. ಎಲ್ಲವೂ ಕೂಡ ಅಷ್ಟೇ ಆ ಒಂದು ಆರ್ಟ್ ಕ್ರಿಯೇಷನ್ಸ್ ನಲ್ಲಿ ಮಾಡಿರುವಂತಹದ್ದು. ಈ ಕ್ಷಣದ ಮಾಹಿತಿಯನ್ನು ಅಪ್ಡೇಟ್ ಮಾಡಿದ್ದಕ್ಕೆ ಕತ್ರಿ ಬೀಳ್ತಾ ಇದೆ. ಏನೆಲ್ಲ ರೂಲ್ಸ್ ಜಾರಿ ಆಗುತ್ತೆ ಅನ್ನೋ ಕುತೂಹಲ ಅಂತೂ ಇದ್ದೇ ಇದೆ. ಈ ಹೊತ್ತಿನ ಸ್ಪೆಷಲ್ ಕೊರೋನಾ ಮಾರ್ಚ್ ಮಾರಿ. ಹೌದು, ನಮ್ಮ ರಾಜ್ಯದಲ್ಲಂತೂ ಹೆಚ್ಚಾಗ್ತಾ ಇದೆ ದಿನದಿಂದ ದಿನಕ್ಕೆ ಕೊರೋನಾ ಸೋಂಕು. ಸದ್ಯಕ್ಕಿಲ್ಲ, ಆದರೆ ಲಾಕ್ಡೌನ್ 1 ವಾರ ಡೆಡ್ ಲೈನ್ ಕೊಡಲಾಗಿದೆ. ನಾಳೆ ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ ಮುಖ್ಯಮಂತ್ರಿಗಳ ಮೀಟಿಂಗ್ ಕೂಡ ಫಿಕ್ಸ್ ಆಗಿದೆ. ಬ್ರೇಕಿಂಗ್ ನ್ಯೂಸ್. ಸೋಂಕು ಹೆಚ್ಚಾಗ್ತಾ ಇದೆ, ಹಾಗಾಗಿ ಆತಂಕ, ಎರಡನೇ ಭೀತಿ ಎಲ್ಲವೂ ಕೂಡ ಇದ್ದೇ ಇದೆ. ರಾಜ್ಯದಲ್ಲಿ ಹೆಚ್ಚಾಗ್ತಿರೋ ಈ ಸಂದರ್ಭದಲ್ಲಿ ನಿನ್ನೆ ಮೀಟಿಂಗ್ ಮಾಡಿದ್ರು ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು, ಅಧಿಕಾರಿಗಳು ಎಲ್ಲರೂ ಕೂಡ ಇದ್ರು. ಲಾಕ್ಡೌನ್ ಆಗುತ್ತಾ ಅನ್ಕೋತಿದ್ರು, ಆದರೆ ಮುಖ್ಯಮಂತ್ರಿಗಳು ಸ್ಪಷ್ಟನೆ ಕೊಟ್ಟರು ಲಾಕ್ಡೌನ್ ಇಲ್ಲ ಅಂತ. ಆದರೆ 1 ವಾರ ಡೆಡ್ ಲೈನ್ ಕೊಟ್ಟಿದ್ದಾರೆ. ಹೆಂಗೆ ನಡ್ಕೋತಾರೆ ಜನ ಅದ್ರ ಮೇಲೆ ಡಿಪೆಂಡು ಅಂತ. ನಾಳೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜೊತೆ ಮುಖ್ಯಮಂತ್ರಿಗಳ ಮೀಟಿಂಗ್ ಕೂಡ ಇದೆ. ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಮೋದಿ ಅವರಿಗೆ ಮಾಹಿತಿ ಕೊಡ್ತಾರೆ, ಪ್ರಧಾನಿಯವರ ಸಲಹೆ ಪಡ್ಕೋತಾರೆ. ಅದಾದಮೇಲೆ ಕಟ್ಟುನಿಟ್ಟಿನ ರೂಲ್ಸನ್ನು ಜಾರಿ ಮಾಡ್ತಾರೆ. ಲಾಕ್ಡೌನ್, ನೈಟ್ ಕರ್ಫ್ಯೂ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ತಳ್ಳಹಾಕೋಗಿಲ್ಲ. ಸಾರ್ವಜನಿಕರು ಅಂದರೆ ನೀವು ಎಲ್ಲ ಎಚ್ಚೆತ್ತುಕೊಳ್ಬೇಕು, ಇಲ್ಲಾಂದರೆ ಸಂಕಷ್ಟ ಕಾದಿದೆ. ವಾರದೊಳಗೆ ನಿಯಂತ್ರಣಕ್ಕೆ ಬಾರದೇ ಇದ್ದರೆ ಲಾಕ್ಡೌನ್ ಅಥವಾ ನೈಟ್ ಕರ್ಫ್ಯೂ ಅಥವಾ ವೀಕೆಂಡ್ ಲಾಕ್ಡೌನ್ ಏನು ಬೇಕಾದರೂ ಮಾಡ್ಬೋದು. ಜನ ಮೈ ಮರೆತರೆ ಗ್ಯಾರಂಟಿ ಲಾಕ್ಡೌನ್ ಪಕ್ಕ ಬರೆದಿಟ್ಕೊಂಬಿಡಿ. ಮಧ್ಯಭಾಗದ ದೃಶ್ಯ ಯಾವತ್ತೋ ಹಿಂದಿನ ದೃಶ್ಯ ಅಲ್ಲ. ಇವತ್ತು ಬೆಳಬೆಳಗ್ಗೆ KR ಮಾರುಕಟ್ಟೆ ಹೆಂಗಿತ್ತು ಅಂತ ಕೇಳಿದ್ರೆ ಹಿಂಗಿತ್ತು ಅಂತ ತೋರಿಸ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಏನು ಹೇಳಿದ್ದಾರೆ, ನಾಳೆ ಮಾನ್ಯ ಪ್ರಧಾನ ಮಂತ್ರಿಗಳವರ ಎಲ್ಲ ಮುಖ್ಯಮಂತ್ರಿಗಳ ಜೊತೆ, ಆರೋಗ್ಯ ಸಚಿವರುಗಳ ಜೊತೆ, ಹಿರಿಯ ಅಧಿಕಾರಿಗಳ ಜೊತೆ ನಾಳೆ ವಿಡಿಯೋ ಸಂವಾದವನ್ನು ಹಮ್ಮಿಕೊಂಡಿದ್ದಾರೆ. ಆ ವಿಡಿಯೋ ಸಂವಾದದಲ್ಲಿ ಅವರ ಸೂಚನೆಗಳಿರುತ್ತೆ, ಮಾರ್ಗಸೂಚಿ ಏನಿರುತ್ತೆ, ಇವೆಲ್ಲವನ್ನು ಕೂಡ ಅವಲೋಕಿಸಿ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಸರಿಯಾದಂಥ ಒಂದು ನಿರ್ಧಾರವನ್ನು ತೆಗೆದುಕೊಳ್ತಾರೆ. 2021ರಲ್ಲಿ ಯುವ ಜನಾಂಗವೇ ಕೊರೋನಾ ಟಾರ್ಗೆಟ್. ಬೆಂಗಳೂರಲ್ಲಿ ಯುವಕರೇ ಹೆಚ್ಚು ಕೊರೋನಾ ಪಾಸಿಟಿವ್ ಆಗಿರೋದಂತೆ. 20ರಿಂದ 39 ವರ್ಷದವರಲ್ಲಿ ಸೋಂಕು ಹೆಚ್ಚಳ. ಬ್ರೇಕಿಂಗ್ ನ್ಯೂಸ್. ನೋಡ್ರಪ್ಪ, ಯುವಕರು 20ರಿಂದ 39 ವರ್ಷ ಕಲ್ಲಿನ ಬಂಡೆನೂ ಪುಡಿ ಮಾಡ್ಬೋದು, ಎಲ್ಲ ಶಕ್ತಿ ಇರುತ್ತೆ ಅಂತೆಲ್ಲ ಹೇಳ್ತಿರ್ತೀವಲ್ಲ. ಈಗ ನೋಡಿ ಬಂತು ರಿಪೋರ್ಟ್. ಇದು 2021ರಲ್ಲಿ ಯುವ ಜನಾಂಗವೇ ಟಾರ್ಗೆಟ್ ಆಗೋಗಿದೆ. ಬೆಂಗಳೂರಲ್ಲಿ ಯುವಕರಲ್ಲೇ ಹೆಚ್ಚು ಕೊರೋನಾ ಪಾಸಿಟಿವ್. 20ರಿಂದ 39 ವರ್ಷದೊಳಗಿನ ಆ ಯುವಕರು ಯಾರಿದ್ದಾರೆ, ಯುವಕರು ಅಂದರೆ ಯುವತಿಯರು, ಅವರಲ್ಲೇ ಹೆಚ್ಚು ಕೊರೋನಾ ಸೋಂಕು ಕಂಡು ಬಂದಿರೋದು. ಸೋಂಕಿತರ ಪೈಕಿ 41% ಜಾಸ್ತಿನೇ ಆಯಿತು. 41% ಮಂದಿ ಯುವಕರೇ ಆಗಿದ್ದಾರೆ. ಕಳೆದ 2 ತಿಂಗಳ ಟೆಸ್ಟ್ನಲ್ಲಿ ಆತಂಕಕಾರಿ ವರದಿಯಾಗಿದೆ. ಆತಂಕಕಾರಿ ಮಾಹಿತಿ ಬಿಚ್ಚಿಟ್ಟಿದೆ ಆರೋಗ್ಯ ಇಲಾಖೆ. ಮಾಸ್ಕ್ ಹಾಕಿಲ್ಲ, ಸಾಮಾಜಿಕ ಅಂತರ ಪಾಲಿಸ್ತಾ ಇಲ್ಲ, ಪಾರ್ಟಿ ಪಬ್ಬು ಅಂತ ಓಡಾಡ್ತಿರ್ತೀರಿ. ಕೊರೋನಾ ಇಮ್ಯುನಿಟಿ ಪವರ್ ಇದೆ ನೀವೇ ಅನ್ಕೊಂಡಿರ್ತೀರಿ, ಅದ್ರ ಏನೂ ಇಲ್ಲ, ಟುಸ್ ಪಟಾಕಿ. ಸೊ ಹಾಗಾಗಿ ಒಂದಷ್ಟು ಬಾರ್ ಗ್ರಾಫ್ ತೋರಿಸ್ತಾ ಇದ್ದೀವಿ. ನನ್ನ ಗ್ರಾಫಿಕ್ಸ್ ಟೀಮ್ ಅವರು ರೆಡಿ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದಾರೆ. 10ರಿಂದ 19 ವರ್ಷ 30, 20ರಿಂದ 29 ವರ್ಷ 550, 30ರಿಂದ 39 580. ಸೊ ಬ್ರ್ಯಾಕೆಟ್ ನೋಡಿ, 20ರಿಂದ 39 ವರ್ಷ ಅಂದರೆ 1000 ದಾಟಿದ್ರು. 40ರಿಂದ 49 390 ಜನ ಯುವಕರು. ಸೊ ಹಾಗಾಗಿ ಅಲ್ಲಿ 20ರಿಂದ 39 ವರ್ಷ ಯಾರು ವಯಸ್ಕರಾಗಿರ್ತಾರೆ, ಯುವಕರಿರ್ತಾರೆ, ಯುವತಿಯರು, ಅವ್ರಿಗೆ ಕೊರೋನಾ ಅಟ್ಯಾಕ್ ಆಗಿರೋದು 1000 ಮೀರಿದೆ ನೋಡ್ಕೊಂಡು. ವಿಶ್ವವಿದ್ಯಾಲಯದ 9 ಶಿಕ್ಷಣ ಸಂಸ್ಥೆಗಳು
ಬಂದ್ ಆಗಿದೆ. ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜು, ನರ್ಸಿಂಗ್ ಕಾಲೇಜು ಸಂಪೂರ್ಣ ಬಂದ್. ಬ್ರೇಕಿಂಗ್ ನ್ಯೂಸ್. ಇದು ಎನೆಪೋಯ ವಿಶ್ವವಿದ್ಯಾಲಯದ ಕತೆ. 9 ಶಿಕ್ಷಣ ಸಂಸ್ಥೆಗಳು ಕಂಪ್ಲೀಟ್ ಕ್ಲೋಸ್. ಮೆಡಿಕಲ್ ಕಾಲೇಜ್ ಇದೆ, ಡೆಂಟಲ್ ಕಾಲೇಜ್ ಇದೆ, ನರ್ಸಿಂಗ್ ಕಾಲೇಜ್ ಇದೆ, ಸಂಪೂರ್ಣ ಬಂದ್ ಆಗಿದೆ. ಕಳೆದ 4 ದಿನದಲ್ಲಿ 20ಕ್ಕೂ ಅಧಿಕ ಕೊರೋನಾ ಕೇಸ್ ಪತ್ತೆಯಾಯಿತು. ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟರು, ಶಿಕ್ಷಣ ಸಂಸ್ಥೆ ಬಂದ್ ಆಯಿತು. ಕೇರಳ ಮೂಲದ ವಿದ್ಯಾರ್ಥಿಗಳೇ ಹೆಚ್ಚಾಗಿದ್ದಾರೆ. ಇಲ್ಲಿ ಶಿಕ್ಷಕರು, ಸಿಬ್ಬಂದಿಗಳಿಗೆ ಮಾತ್ರ ಪ್ರವೇಶ ಇದೆ. ವಿದ್ಯಾರ್ಥಿಗಳಿಗೆ ಶಿಕ್ಷಣ ಸಂಸ್ಥೆಗಳಲ್ಲಿ ಪ್ರವೇಶ ಬಂದ್. ಆನ್ಲೈನ್ ಮೂಲಕ ಮಾತ್ರ ತರಗತಿ ಮಾಡಿ ಅಂತ ಹೇಳಿದ್ದಾರೆ. ಹಾಗಾಗಿ ಕಾಲೇಜ್ ಬಂದ್. ಇನ್ನು ಕರಾವಳಿ ಭಾಗದಲ್ಲೂ ಕೂಡ ಕೊರೋನಾ 2ನೇ ಅಲೆಯ ಭೀತಿ ಇದೆ. ಹೊರ ರಾಜ್ಯದಿಂದಲೇ ಹೆಚ್ಚಾಗಿದೆ ಸೋಂಕಿನ ಭೀತಿ. ಕೇರಳ, ಮಹಾರಾಷ್ಟ್ರದಿಂದ ಬಂದವರಿಂದ ದೊಡ್ಡ ಆತಂಕ. ಬ್ರೇಕಿಂಗ್ ನ್ಯೂಸ್. ದಕ್ಷಿಣ ಕನ್ನಡ, ಕೇರಳ ಗಡಿಯಲ್ಲಿ ಹೈ ಅಲರ್ಟ್. ಗಡಿಯಲ್ಲಿ ಪ್ರಮುಖ ರಸ್ತೆ ಬಿಟ್ಟು ಬೇರೆಲ್ಲ ರಸ್ತೆಗಳು ಕಂಪ್ಲೀಟ್ ಕ್ಲೋಸ್. ಹೊರ ರಾಜ್ಯದವರಿಗೆ ಕೋವಿಡ್ ಟೆಸ್ಟ್ ಕಂಪಲ್ಸರಿ. ಜಿಲ್ಲೆಯಲ್ಲಿ ಟೆಸ್ಟಿಂಗ್ ಹೆಚ್ಚು ಮಾಡಿದ್ದಾರೆ ಆರೋಗ್ಯ ಇಲಾಖೆಯವರು. ದಿನಕ್ಕೆ 2,500 ಕೋವಿಡ್ ಟೆಸ್ಟ್ ನಡೀತಾ ಇದೆ. ಟಾರ್ಗೆಟ್ ಅದು. ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಗಳು ಡಾಕ್ಟರ್ ರಾಜೇಂದ್ರ ಆದೇಶವನ್ನು ಹೊರಡಿಸಿದ್ದಾರೆ. ಡಿಸಿ ಆದೇಶವನ್ನು ಹೊರಡಿಸಾಯಿತು. ಆದರೆ ದಕ್ಷಿಣ ಕನ್ನಡ, ಕೇರಳ ಗಡಿಯಲ್ಲಿ ಡಿಸಿ ರೂಲ್ಸ್ ಪಾಲನೆಯನ್ನ ಅವ್ರು ಯಾರು ಕೂಡ ಮಾಡಿದ್ದಾರಾ ಇಲ್ವಾ ಅನ್ನೋದು ಈ ಕ್ಷಣ ಬರ್ತಿರುವಂತಹ ಕ್ವಶನ್. ತಲಪಾಡಿ ಚೆಕ್ ಪೋಸ್ಟ್ ನಲ್ಲಿ ನ್ಯೂಸ್ 18 ಗ್ರೌಂಡ್ ರಿಪೋರ್ಟ್ ಕೂಡ ಬಂದಿದೆ. ಬನ್ನಿ ನೋಡೋಣ. ಕೇರಳ ಭಾಗದಲ್ಲಿ ಯಾವುದೇ ರೀತಿಯಾಗಿ ಮುಂಜಾಗ್ರತಾ ಕ್ರಮ ಸದ್ಯದ ಬಗ್ಗೆ ಕಾಣ್ತಾ ಇಲ್ಲ. ಇಲ್ಲಿ ತಲಪಾಡಿ ಚೆಕ್ಪೋಸ್ಟಲ್ಲಿ ಗಮನಿಸಬಹುದು, ವಿದ್ಯಾರ್ಥಿಗಳು ರಾಶಿ ಬಂದು ಬಸ್ಸಲ್ಲಿ ತುಂಬಿಕೊಳ್ಳುವುದನ್ನು ನೀವು ಗಮನಿಸಬಹುದು. ಯಾವುದೇ ರೀತಿಯಾಗಿ ಸಾಮಾಜಿಕ ಅಂತರ ಕೂಡ ವಿದ್ಯಾರ್ಥಿಗಳು ಮಾಸ್ಕ್ ಅನ್ನು ಕೂಡ ಧರಿಸ್ತಾ ಇಲ್ಲ. ಹಾಗಾಗಿ ಕೊರೋನಾ ಪ್ರಕರಣ ಜಾಸ್ತಿ ಆಗುವಂತಹ ಆತಂಕ ಸದ್ಯಕ್ಕಿರುವಂಥದ್ದು. ಈ ಬಸ್ಗಳನ್ನು ಗಮನಿಸ್ತಿರ್ಬೋದು. ಕೇರಳದ ಭಾಗದಿಂದ ಡೈರೆಕ್ಟ್ ಆಗಿ ಮಂಗಳೂರಿಗೆ ಹೋಗುವಂಥ ಬಸ್, ಸಾವಿರಾರು ವಿದ್ಯಾರ್ಥಿಗಳು ಕೇರಳ ಭಾಗದಿಂದ ಸಾವಿರಾರು ವಿದ್ಯಾರ್ಥಿಗಳು ಇದೇ ಬಸ್ಸಲ್ಲಿ ಹೋಗ್ತಾರೆ. ಆದರೆ ಬಸ್ ಸಂಪೂರ್ಣವಾಗಿ ರಸ್ತಾಗುವುದನ್ನು ನೀವು ಗಮನಿಸ್ತಿರ್ಬೋದು. ಯಾವುದೇ ರೀತಿಯಾಗಿ ಸಾಮಾಜಿಕ ಅಂತರ ಕೂಡ ಇಲ್ಲ. ಬಸ್ನ ನಿರ್ವಾಹಕ ಮತ್ತು ಚಾಲಕರು ಕೂಡ ಮಾಸ್ಕ್ ಅನ್ನು ಧರಿಸ್ತಾ ಇಲ್ಲ. ಇಲ್ಲಿ ದೃಶ್ಯಗಳಲ್ಲಿ ಗಮನಿಸಬಹುದು, ವಿದ್ಯಾರ್ಥಿಗಳು ಕೂಡ ಮಾಸ್ಕ್ಗಳನ್ನು ಧರಿಸ್ತಾ ಇಲ್ಲ. ಈಗಾಗಲೇ ಕೇರಳ ಭಾಗದಿಂದ ಬರುವಂಥ ವಿದ್ಯಾರ್ಥಿಗಳ ಮೇಲೆ ಕಟ್ಟುನಿಟ್ಟಿನ ಕ್ರಮವನ್ನು ಈಗಾಗಲೇ ಜಿಲ್ಲಾಡಳಿತ ಕೈಗೊಂಡಿರುವಂಥದ್ದು ಮತ್ತು ಜಿಲ್ಲಾಧಿಕಾರಿಗಳು ಸೂಚನೆ ಕೂಡ ಕೊಟ್ಟಿರುವಂಥದ್ದು. ಎಲ್ಲರೂ ಕೂಡ ಮಾಸ್ಕನ್ನು ಧರಿಸಬೇಕಂತ ಹೇಳಿ ಸದ್ಯ ಭದ್ರತೆಗೆ ಯಾರೂ ಕೂಡ ಮಾಸ್ಕನ್ನು ಹಾಕ್ತಾ ಇಲ್ಲ. ಇನ್ನು ಇಲ್ಲಿ ವಿದ್ಯಾರ್ಥಿಗಳನ್ನು ಕೂಡ ನೀವು ಗಮನಿಸಿರ್ಬೋದು. ಇವರೆಲ್ಲರೂ ಕೂಡ ಕೇರಳದ ಗಡಿ ಭಾಗದಿಂದ ಮಂಗಳೂರಿಗೆ ಹೋಗುವಂಥ ವಿದ್ಯಾರ್ಥಿಗಳು ಮಾಸ್ಕನ್ನು ಧರಿಸಬೇಕು, ಸಾಮಾಜಿಕ ಅಂತರವನ್ನು ಕಾಪಾಡಬೇಕು ಅನ್ನೋ ಸೂಚನೆ ಕೂಡ ಈ ಸೂಚನೆಯನ್ನು ಸಂಪೂರ್ಣವಾಗಿ ಮೀರಲಾಗ್ತಾ ಇರುವಂಥದ್ದು. ಹಾಗಾಗಿ ಜಿಲ್ಲಾಡಳಿತ ಈಗಾಗಲೇ ಸೂಚನೆಯನ್ನು ಕೊಟ್ಟಿರುವಂಥದ್ದು. ವಿದ್ಯಾರ್ಥಿಗಳ ಮೇಲೆ ಕ್ರಮಗಳನ್ನು ವಹಿಸಬೇಕಂತ ಹೇಳಿ ಈಗಾಗಲೇ RT-PCR ಟೆಸ್ಟನ್ನು ಎಲ್ಲ ಕಾಲೇಜುಗಳಲ್ಲಿ ಕಡ್ಡಾಯಗೊಳಿಸಲಿದೆ ಮತ್ತು ಗಡಿ ಭಾಗದಲ್ಲಿ ಸಂಪೂರ್ಣವಾಗಿ ಕಟ್ಟೆಚ್ಚರವನ್ನು ಕೂಡ ವಹಿಸಲಾಗಿದೆ. RT-PCR ಟೆಸ್ಟನ್ನು ಕಡ್ಡಾಯಗೊಳಿಸಬೇಕೆಂಬ ಸೂಚನೆಯನ್ನು ಇಂದಿನಿಂದ ಜಿಲ್ಲಾಧಿಕಾರಿಗಳು ಹೊರಡಿಸಿರುವಂಥದ್ದು. ಆದರೆ ಜಿಲ್ಲಾಡಳಿತ ಈಗಾಗಲೇ ಹೇಳಿರುವಂಥ ಪ್ರಕಾರವಾಗಿ ಯಾವುದೇ ರೀತಿಯಾಗಿ ಮುನ್ನೆಚ್ಚರಿಕೆ ಕ್ರಮಗಳು ಗಡಿ ಭಾಗದಲ್ಲಿ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಜಿಲ್ಲಾಡಳಿತ ಆದಷ್ಟು ಎಚ್ಚೆತ್ತುಕೊಳ್ಳುವಂತಹ ಅನಿವಾರ್ಯತೆ ಕೂಡ ಇರುವಂಥದ್ದು. ಯಾಕಂದರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಈಗಾಗಲೇ ಕೊರೋನಾ ಪ್ರಕರಣಗಳು ಅತಿ ಹೆಚ್ಚಾಗಿ ಆಗ್ತಾ ಇರುವಂಥದ್ದು. ನಿನ್ನೆ ಸರಿಸುಮಾರು 100ರ ಸನಿಹ ಪ್ರಕರಣಗಳು ಕೂಡ ಬಂದಿರುವಂಥದ್ದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೇ ರೀತಿಯಾಗಿ ನಿರ್ಲಕ್ಷ್ಯವನ್ನು ವಹಿಸಿದರೆ ಕೊರೋನಾ ಸ್ಫೋಟ ಆಗುವಂಥ ಸಾಧ್ಯತೆಗಳು ಕೂಡ ಜಿಲ್ಲೆಯಲ್ಲಿ ಇರುವಂಥದ್ದು. ನೀವು ದೃಶ್ಯಗಳಲ್ಲಿ ಗಮನಿಸ್ತಿರ್ಬೋದು. ತಲಪಾಡಿ ಚೆಕ್ ಪೋಸ್ಟ್ ಕಡೆಯಿಂದ ವಿಜಯಗಳನ್ನು ಕೂಡ ನೀವು ಗಮನಿಸ್ತಾ ಇದ್ದೀರಿ. ಕೇರಳದ ಗಡಿ ಭಾಗಗಳಿಂದ ಮಂಗಳೂರಿಗೆ ಬರುವಂಥ ಬಸ್ಗಳಲ್ಲಿ ಈ ರೀತಿಯಾಗಿ ವಿದ್ಯಾರ್ಥಿಗಳು ಸಂಪೂರ್ಣವಾಗಿ ತುಂಬಿಕೊಳ್ತಾ ಇದ್ದಾರೆ. ಯಾವುದೇ ರೀತಿಯಾಗಿ ಸಾಮಾಜಿಕ ಅಂತರ ಕೂಡ ಇಲ್ಲ. ಬಸ್ ಒಳಭಾಗದಲ್ಲಿರುವಂಥವರಿಗೆ ಯಾವುದೇ ರೀತಿಯಾಗಿ ಕೊರೋನಾ ನಿಯಮಗಳು ಕೂಡ ಇರೋದಿಲ್ಲ. ಹಾಗಾಗಿ ಜಿಲ್ಲಾಡಳಿತದ ಕಣ್ಣ ಮುಂದೆ ಇದೇ ರೀತಿ ಎಲ್ಲ ದೃಶ್ಯಗಳು ಕೂಡ ನಡೆಯುತ್ತಿದೆ, ಎಲ್ಲ ನಿರ್ಲಕ್ಷ್ಯಗಳು ಕೂಡ ಆಗ್ತಾ ಇದೆ. ಹಾಗಾಗಿ ಜಿಲ್ಲಾಡಳಿತ ಇದರ ಬಗ್ಗೆ ಕ್ರಮವನ್ನು ವಹಿಸಬೇಕು ಅನ್ನೋದು ಸದ್ಯ ಇಲ್ಲಿನ ಜನರ ಕೂಡ ಅಭಿಪ್ರಾಯವಾಗಿದೆ. ಇಲ್ಲದಿದ್ದರೆ ಕೊರೋನಾ ಮತ್ತಷ್ಟು ಬೆಳೆಯುವಂಥ ಸಾಧ್ಯತೆಗಳು ಕೂಡ ಇದೆ. ಕೊರೋನಾ ಮತ್ತೊಮ್ಮೆ ಸ್ಫೋಟವಾಗುವಂಥ ಸಾಧ್ಯತೆಗಳು ಕೂಡ ಇರುವಂಥದ್ದು. ಕಿಶನ್ ಶೆಟ್ಟಿ, ನ್ಯೂಸ್ 18 ಕನ್ನಡ, ಮಂಗಳೂರು.